Hi guys, welcome back to my new vlog. Guys, ಇವತ್ತಿನ vlog ಶುರು ಮಾಡ್ತಿರೋದು ನಮ್ಮ ಮನೆ ರೂಮಿಂದ. ಗೈಸ್, ಮೊನ್ನೆ ಟ್ಯಾಟೂ ಓಡಿಸ್ದೆ ನಾನು. ಅದು ಟ್ಯಾಟೂ ಓಡಿಸ್ಬೇಕಾದಾಗ ನಾನು ಯಾರಿಗೂ ತೋರಿಸಿಲ್ಲ. ಸೊ ಯಾಕಂದರೆ ನಾವು ಟ್ಯಾಟೂ ನೋಡೋಣ ಅಂತ ಹೋಗಿದ್ದು. ಸೊ ಅದು ಹೋಗಿದ ತಕ್ಷಣ ನನಗೆ ಇಷ್ಟ ಆಗೋಯ್ತು ಟ್ಯಾಟೂ, ಅದಕ್ಕೆ ಓಡಿಸ್ಬಿಟ್ಟೆ. ನೋಡಿಸ್ಬೇಕು ಅಂತ ಆಸೆ ಐತೆ, ಬಟ್ ನೋಡಿಸ್ತೀನಿ. ಆದರೆ ಇಲ್ಲ ಆಗಲ್ಲ, ಅಲ್ಲಿ ಅಂಗಡಿ ಹತ್ರ ಹೋಗಿ ತೋರಿಸ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ ನಾನು ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅಂಗಡಿ ಹತ್ರ ಬಂದೆ, ಸಿದ್ಧನೂ ಇದ್ದ. ಆಮೇಲೆ ನಾನು ಟ್ಯಾಟೂ ರಿವ್ಯೂ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ತೋರಿಸ್ತೀನಿ. ಹಿಡ್ಕೊ ಕ್ಯಾಮ್ರಾ ಇಟ್ಟು. ಗೈಸ್, ಇದೇ ಗೈಸ್ ನನ್ನ ಟ್ಯಾಟೂ ತೋರಿಸು ನನ್ನನ್ನೆಲ್ಲ. ಗೈಸ್ ಹೆಂಗೈತೆ ಕಮೆಂಟ್ ಮಾಡಿ, ಚೆನ್ನಾಗೈತಾ? ಆಮೇಲೆ ಇನ್ನೊಂದೇನು ಅಂದರೆ ಟ್ಯಾಟೂ ಹೆಸರು ಏನು ಹೇಳೋದು ಗೈಸ್, ನಿಮ್ಮ ಯಾವ ಥರ ಕಾಣಿಸ್ತೈತೆ ನಿಮಗೆ? ಯಾವ ಥರ ಕಾಣಿಸ್ತೈತೆ? ಯಾರು ಗುಲಾಬಿ ಹೂವು ಹಾಕೊಂಡ್ರೆ ಥರ ಗುಲಾಬಿ ಹೂವು. ಹಾಂ ಗೈಸ್, ಇನ್ನೊಂದು ಮೇನ್ ವಿಷಯ ಏನು ಅಂದರೆ ಇದನ್ನೇ ನಾಳೆ ಕಂಟಿನ್ಯೂ ಮಾಡ್ತೀನಿ. ಚಾಲೆಂಜ್ ವೀಡಿಯೋ ಸಿದ್ಧ ಇವತ್ತೇ ಮಾಡಬೇಕಾಗಿತ್ತು. ಮಗ 10 ನಿಮಿಷ ಬರ್ತೀನಿ ಇದು ಅಂದ್ಬಿಟ್ಟು ಮನೆಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಬಂದವನೆ. ಹಾಂ ತಾನೇ? ಇಲ್ಲ ಇಲ್ಲ ಕರ್ದೇ ಇಲ್ಲ. ಮುಟ್ಕೊಂಡು ಹೇಳ್ಬಿಡಪ್ಪ ನೀನು, ಮುಟ್ಕೊಂಡು ಹೇಳ್ಬಿಡು. ಹೇಳ್ತೀನಿ. ಹಾಂ ಲೇ, ಸುಳ್ಳು ಹೇಳ್ಬೇಡ. ಗೈಸ್, ಮಧ್ಯಾಹ್ನ ನಾನು ನಿದ್ದೆ ಬರ್ತಿತ್ತು, ಹೊಂಟೋದೆ ಕಣ. ನೀನು ಕೆಲಸದಲ್ಲಿ ಇರಲಿ. ಕರೆದ್ನಾ? ಇಲ್ಲ, ನೀನು ಕೆಲಸದಲ್ಲಿದ್ದೆ. ಕೆಲಸದಲ್ಲಿದ್ದ. ನಾನು ಕೆಲಸದಲ್ಲಿದ್ದಿಲ್ಲ, ನಾನು 1 ಅವರ್ ಏನಕ್ಕೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ ಅಣ್ಣ. ಸೊ ಇದನ್ನೇ ನಾಳೆ ಕಂಟಿನ್ಯೂ ಮಾಡ್ತೀನಿ ಸಿದ್ಧ ಜೊತೆ ಚಾಲೆಂಜ್ ವಿಡಿಯೋ. ಏನು ಅಂದರೆ ಲಿಸನ್ ವಿತ್ ಸಿದ್ಧ. ಹಾಂ, ಓಕೆನಾ? ನಾಳೆ ಅದ್ರ ಕೈ ಎತ್ತಿ ಎಲ್ಲ ಮಾಡ್ತೀಯ? ಮಾಡೋಣ ನಿಂಗೋಸ್ಕರ ಮಾಡೋಣ. ಹ್ಞೂ ಗೈಸ್, ನನ್ನ ಕಂಟೆಂಟ್ಗೋಸ್ಕರ ನಮ್ಮ ಹುಡುಗರು ಎಷ್ಟು ಕಷ್ಟ ಬೀಳ್ತಾರಂದರೆ. ಆಮೇಲೆ ಇವಾಗಲೇ ಹೇಳ್ತಾ ಇದ್ದೀನಪ್ಪ, ಲಿಸನ್ ವಿತ್ ಸಿದ್ಧ ಬರೀ ಕೆಲಸ ಹೇಳೋದಷ್ಟೇ. ಆಮೇಲೆ ನಾನು ಹೇಳೋದಂಗೆ ಕೇಳೋದು, ಮಕ್ಕಳೆಲ್ಲ ಕಾಸೆಲ್ಲ ಖರ್ಚು ಮಾಡಿಸ್ಬಿಡ್ತೀವಿ. ಹಾಂ ಸರಿ. ನನ್ನ ಮಕ್ಕಳು ನಂಬಕ್ಕಾಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಕಾಸೆಲ್ಲ ಖರ್ಚು ಮಾಡ್ಸಂಗಿಲ್ಲ. ಏನೇ ನೀನು ಹೇಳೋ ಕೆಲಸ. ಹಾಂ ಗೈಸ್, ಅದೇ ಇವಾಗಲೇ ಹೇಳ್ತಾ ಇದ್ದೀನಿ, ಕಾಸೆಲ್ಲ ಖರ್ಚು ಮಾಡ್ಸಂಗಿಲ್ಲ, ಬರೀ ನೀನು ಹೇಳೋ ಕೆಲಸ ಮಾತ್ರ ಮಾಡಬೇಕು. ಓನ್ಲಿ 10 ಬರೀ ಕೆಲಸ ಅಷ್ಟೇ. ಹಂಗಂದ್ಬಿಟ್ಟು ಬಿಲ್ಡಿಂಗ್ ಮೇಲಿಂದ ಇದ್ರು ಅದು ಇದು ಅಂದ್ಬಿಡ್ದು. ಹಾಂ, ಓಕೆನಾ? ಈಗ ಒಂದು ಸ್ವಲ್ಪ ಬ್ಯುಸಿ ಅವನೇ, ಮಾಡ್ತೀನಿ ನಾನು. ಚಾಲೆಂಜ್ ವಿಡಿಯೋ ಜೀವನ ಜೊತೆ ಮಾಡಬೇಕಾಗಿತ್ತು. ನಾನು ಜೀವನ ಜೊತೆನೇ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅವ್ನಿಗೆ ಹೆಲ್ತು ಹುಷಾರಿಲ್ಲ, ಅದಕ್ಕೆ ನಮ್ಮ ದೃಷ್ಟಿಗಂಬೆ ಇರೋ ಒಂಥರ ಗೈಸ್. ಹಂಗಾದ್ರೂ ತುಂಬ ಹೆಲ್ಪ್ ಮಾಡೋನು ಗೈಸ್ ನನಗೋಸ್ಕರ ಸಿದ್ಧ. ತುಂಬ ಹೆಲ್ಪ್ ಮಾಡೋನು. ಸುಮ್ಮನೆ ನನಗೆ ಅಷ್ಟೇ ವ್ಲಾಗಲ್ಲಿ ಮಾತ್ರ ಅಜೀಬ್ ಮಾಡೋದಷ್ಟೇ. ಇವನು ಹೆಂಗೆ ಅಜೀಬ್ ಮಾಡ್ತಾನಂದರೆ ನನಗೆ ನೆಕ್ಸ್ಟ್ ಲೆವೆಲ್ ಅಜೀಬ್ ಮಾಡ್ತಾನೆ. ಅಜೀಬ್ ಮಾಡೋ ಬ್ಲಾಗ್ ಮಾಡೋ ಅದನ್ನ. ಹಾಂ, ಅಜೀಬ್ ಮಾಡೋ ಅದೇ. ಹಾಂ, ಕೊಡೋ. ಹಾಂ, ಹೆಂಗೆ ತಿಂತ ನಾನು ಡಯಟಲ್ಲಿದ್ದೀನಿ ಬ್ರೋ. ಈ ಡೇರ್ ಹೆಂಗೆ ಗೊತ್ತಾ ಮಚ್ಚ? ಹೆಂಗೆ ಗೊತ್ತಾ ಡೇರ್ ಇದು? ಒಟ್ಟು ನೀನು 10 ಡೇರ್ ಹೇಳ್ಬೇಕು ನನಗೆ. ಆ 10ಅಲ್ಲಿ ಒಂದು ಮಾತ್ರ ನಾನು ರಿಜೆಕ್ಟ್ ಮಾಡ್ತೀನಿ. ಅಕಸ್ಮಾತ್ 2, 3 ರಿಜೆಕ್ಟ್ ಮಾಡಿದ್ರೆ ನಾನು ಸೋತಂಗೆ. ಅವಾಗ ನಿಂಗೆ 5 ರೂಪಾಯಿ ನಾನು ಕೊಡ್ತೀನಿ. बेटा मन में लड्डू फूटा. ಫಿಕ್ಸು ಪಕ್ಕ. ಹ್ಞೂ ಗೈಸ್, ನಾಳೆ ಲೀಸ್ಟ್ ಮಾಡ್ಕೊಂಡ್ಬರ್ತೀನಿ. ಬಂದ್ಬಿಟ್ಟು ಬಿಲ್ಡಿಂಗ್ ಮೇಲೆ ಎಗ್ರು ಅದೆಲ್ಲ ಹೇಳೋದು ನಮ್ಮ ಕೈಲಿ ಆಗೋದು ಹೇಳಬೇಕು. ಗೊತ್ತು ಕಣೋ, ತಲೆ ಆಯ್ತು, ಏನು ಹೇಳ್ಬೇಕು ಅದು ಹೇಳ್ತೀನಿ. ಸರಿ ಹೇಳ್ತೀನಿ. ಅಕಸ್ಮಾತ್ 10 ನಾನು ಕಂಪ್ಲೀಟ್ ಮಾಡಿದ್ರೆ 10 ನಾನು ಕಂಪ್ಲೀಟ್ ಮಾಡಿ ನೀವು 500 ಕೊಡ್ತೀಯಾ? ಓಕೆ ಡನ್. ಹ್ಞೂ ಗೈಸ್, ಆಗಿದ್ದಾಗಲೇ ಪಕ್ಕ ಗೈಸ್ ಚಾಲೆಂಜ್. ಜೀವನ್ ಹೆಲ್ತು ಹುಷಾರಿಲ್ಲ, ಅದಕ್ಕೋಸ್ಕರ ಸರಿ ಇಲ್ಲ ಅಂತ ಹೇಳ. ಏನೋ ಅದೇ ಹೆಲ್ತ್ ಸರಿ ಇಲ್ಲ ಗೈಸ್, ಅದಕ್ಕೆ ಒಂದು ಜೊತೆ ಹೆಲ್ತ್ ಹುಷಾರಿಲ್ಲ, ಅದಕ್ಕೆ ಒಂದು ಜೊತೆ ಮಾಡೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಅವ್ನು ಹುಷಾರಾದ್ಮೇಲೆ ಒಂದು ಜೊತೆ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ನಮ್ಮ ಸಿದ್ಧವನೇ ಸಿದ್ಧನ ಜೊತೆ ಡೇ ಕಂಪ್ಲೀಟ್ ಮಾಡಬೇಕು. ನೋಡೋಣ, ನಾಳೆ ನೆಕ್ಸ್ಟ್ ಅಂದರೆ ನಾಳೆ ಸಿಗೋಣ. ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಗುಡ್ ಮಾರ್ನಿಂಗ್. ಇವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡೋದು, ಚಾಲೆಂಜ್ ಸ್ಟಾರ್ಟ್ ಮಾಡೋದು. ನಮ್ಮ ಪೇಷಂಟ್ ಬಂದ ನೋಡ್ರಿ, ಹೆಂಗೆ ಕುಂತವ್ ನೋಡ್ರಿ ಗೈಸ್. ಪಾಪ ಹುಷಾರಿಲ್ಲ ಗೈಸ್, ಹೆಂಗಾಗ್ಬಿಟ್ಟ ನೋಡಿ, ಫುಲ್ಲು ಸಣ್ಣ, ಏನೂ ಇಲ್ಲ. ಇಲ್ಲಿ ಹೊಟ್ಟೆ ತೋರಿಸು, ಏನು ಹೊಟ್ಟೆ ಮುಂದೆ ಬಂದೈತೆ. ಸಾಯಿ ಗೈಸ್, ಪಾಪ ಗೈಸ್ ಹುಷಾರೇ ಇಲ್ಲ ನಮ್ಮ ಜೀವನ್ಗೆ. ಚಾಲೆಂಜ್ ವೀಡಿಯೋ ಅವನ ಹತ್ರ ಮಾಡಬೇಕಾಗಿತ್ತು. ಸೊ ಅವ್ನಿಗೆ ಹುಷಾರಿಲ್ಲ. ಕ್ಯಾಮ್ರಾಮ್ಯಾನಾಗಿ ಬಂದವನು ನನ್ನ ಜೊತೆ ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಬರೋಕ್ಕೆ. ನಾನು ಫೋರ್ಸ್ ಮಾಡಿ ಕರೆದಿದ್ದು ಬಂದವನು. ನಮ್ಮ ಸಿದ್ಧ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಸಿಗ್ತಾನೆ. ಮಧ್ಯಾಹ್ನ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಬಾಯ್ ಗೈಸ್.
ಹಾಯ್ ನಮಸ್ಕಾರ. ಆಮೇಲೆ ಇನ್ನೊಂದು ಏನಂದ್ರೆ ಡೇರ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆನೇ ಮಾಡಬೇಕಾಗಿತ್ತು. ನನ್ನ ಮಗ ನೆನ್ನೆ ಗಾಯ್ಸ್ ಅವ್ನು ಸೋಲ್ತಾನೆ ಅಂತ ಗೊತ್ತು. ಆಗಲೇ ಫಸ್ಟ್ 500 ರೂಪಾಯಿ ಕೊಟ್ಟಿಕ್ಕೋನೆ ನೋಡ್ರಿ ಗಾಯ್ಸ್. ಎಂಥದ್ದು ಇಲ್ಲ, ಅದು ಅವಂದೇ ಅದು. ಆಮೇಲೆ ಇನ್ನೊಂದೇನು ಅಂದರೆ ಹೌದಾ, ಅದೇ ನೆನ್ನೆನೇ ಮಾಡಬೇಕಾಗಿತ್ತು. ನೆನ್ನೆ ಒಂದು ಸ್ವಲ್ಪ ಕಾಲೇಜಲ್ಲಿ ಸ್ವಲ್ಪ ಬ್ಯುಸಿ ಇದ್ದ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀರಿ. ಇನ್ನೂ ರೆಡಿಯಾಗಿಲ್ಲ, ರೂಮ್ ಹತ್ರ ಹೋಗ್ತಾಯಿದ್ದೀರಿ. ಫಸ್ಟ್ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಆಮೇಲೆ ಡೇ ಸ್ಟಾರ್ಟ್ ಮಾಡೋಣ ಗೈಸ್. ನನ್ನ ಮಗ ಇಷ್ಟು ದಿನ ಇವ್ನಿಗೆ ಹೆಂಗೆ ಹಿಂಸೆ ಕೊಟ್ಟನೋ ಇವಾಗ ಎಲ್ಲ ರಿವೆಂಜ್ ತಗೊತಾನೆ ಇರ್ತಾನೆ ಅಲ್ಲ. ಆ ಬೇಟೆ ನಂದು. ಡೇರ್ ಒಳ್ಳೊಳ್ಳೆ ಡೇರ್ ಕೊಡ್ತೀನಿ ಅಲ್ಲ. ನಿಂಗೆ ಕನ್ಸಲ್ಲಿ ಅನ್ಕೊಂಬರೋದು ಅಂತ ಡೇರ್ ಕೊಡ್ತೀನಿ. ಸೊ ಎಂಥ ಡೇರ್ ಕೊಡ್ತಾನೆ ನಾನು ನೋಡಬೇಕು. ಬನ್ನಿರಿ ಫಸ್ಟು ಟಿಫನ್ ಮಾಡಬೇಕು ಗೈಸ್. ಬನ್ನಿ. ಹೇಳಿದೆ ಸೋತ್ರೆ 500 ರೂಪಾಯಿ. ಫೈನಲಿ ರೆಡಿ ಆದೆ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ರೆಡಿ ಆದೆ. ಇನ್ನು ಹೋಗ್ತಾ ಇದ್ದೀನಿ. ಹೇಳಿ, ಅಯ್ಯೋ ಯಾರ ಹತ್ರ ಕೇಳಪ್ಪ, ನಿಜ ಏನಕ್ಕೆ ನಾವು ಮಾತಾಡ್ತವನೆ ಏನೋ ಪರ್ಸ್ನಲ್ ವಿಷಯ. ಸೊ ಗೈಸ್ ನಂಗೆ ಒಂಥರ ಭಯ ಆಗ್ತೈತಿ ಇವ್ನು ಯಾವ ಥರ ಡೇರ್ ಕೊಡ್ತಾನೆ ಅಂತ. ಬನ್ನಿ ಹೋಗೋಣ. ಇವಾಗ ಎಲ್ಲೋಗೋಣ? ಎಲ್ಲಿಗೆ ಹೋಗ್ತೀಯ ನೀನು ಹೇಳ್ಬೇಕದು, ನನ್ನ ಸಾಯಿಸೋದು ಗೈಸ್. ಇವತ್ತು ಮಾತ್ರ ಫಿಕ್ಸು. ಇನ್ನೊಂದು ಸಲ ಇವನ ಹತ್ರ ಏನು ನಡ್ಕೊಂಡ್ಲೇಬೇಡ್ದು, ಆ ಥರ ನರ್ಕ ತೋರಿಸ್ಬಿಡ್ತಾನೆ. ಹೌದಲ್ಲ ಮಚ್ಚ? ಸ್ವಲ್ಪ ಕಮ್ಮಿ ಇರೋ ತೋರಿಸು. ಕಮ್ಮಿ ಇರೋದಲ್ಲ ಬಾ, ಕೊಡ್ತೀನಿ. ನೋಡೋಣ ಬನ್ನಿ ಗೈಸ್ ಏನು ಕೊಡ್ತಾನಂತ. ಆಗಲೇ ರೆಡಿ ವಿಡಿಯೋ ಮಾಡೋಕ್ಕೆ. ಇವಾಗಿಂದ ಸ್ಟಾರ್ಟು. ಗೆಟ್ ರೆಡಿ. 1 2 3 ಸ್ಟಾರ್ಟ್. ಟೆಲ್ ಮಿ ಡೇಟ್. ಇವಾಗ ನೀನು ಕಾಲೇಜ್ ಹತ್ರ ಹೋಗಿ ಸ್ಟೂಡೆಂಟ್ಸ್ ಹತ್ರ ನನಗೇನೋ ಕಷ್ಟ ಇದೆ, ನಾನು ಬಿಕಾರಿ ನನ್ನ ಮಗ ಅಂದ್ಬಿಟ್ಟು 50 ರೂಪಾಯಿ ಫೋನ್ಪೇ ಮಾಡಿಸ್ಕೋಬೇಕು. ಬಿಕಾರಿ ಅಂತಲ್ಲ ಸುಳ್ಳು. ನಂಗೆ ಒಟ್ನಲ್ಲಿ ನಿಂಗೆ 50 ರೂಪಾಯಿ ಹಾಕ್ಸ್ಕೊಂತೀನಿ. ಹಾಕ್ಸ್ಕೊಳಪ್ಪ. ಗೈಸ್ 50 ರೂಪಾಯಿ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಹೋಗ್ಬಿಟ್ಟು ನೋಡೋಣ ಬನ್ನಿ. ನಾನು ಕಂಪ್ಲೀಟ್ ಮಾಡಬೇಕು. ಸರಿ ಬಾ ಬರ. ಸ್ಟಾಪ್ ಮಾಡಿ. ನಿಮ್ಗೆ ಕೊಟ್ಟಿರೋ ಡೇರ್ ನೋಡಿದ್ರೆ ಇದೆ ಪುಕ 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 ಅಂತ ಇತ್ತು ನನಗಂತೂ. ಯಾರು ಏನು ಅನ್ಕೊಂತಾರೋ ಏನು ಕತೆ. ಕಾಲೇಜ್ ಅವ್ರ ಹತ್ರನೇ ಬೇಕಾ ಇಲ್ಲ ಅಂದ್ರೆ ಯಾರ ಹತ್ರ ಆದ್ರೂ ಪರವಾಗಿಲ್ವಾ? ಸ್ಟೂಡೆಂಟ್ಸ್ ಹತ್ರನೇನಾ? ಸ್ಟೂಡೆಂಟ್ಸ್ ಅಲ್ಲ, ಸ್ಟೂಡೆಂಟ್ಸ್. ಸೊ ಗೈಸ್ ಮಾಡ್ತೀನಿ ನಾನು ಚಾಲೆಂಜ್. ಗೈಸ್ ನಾನು ಎಂತ ಡೇರ್ ಕೊಟ್ಟವನಂದ್ರೆ ಐ ಹೋಪ್ಸ್ ನಾನು ಮಾಡೇ ಮಾಡ್ತೀನಿ ಚಾಲೆಂಜ್. ಬನ್ನಿ ನೋಡೋಣ. ಇಲ್ಲಿ ಒಬ್ರು ಯಾರೋ ಅವ್ರೆ, ಅವ್ರನ್ನ ನಾವೇ ಊಟ ಮಾಡಕ್ಕಲ್ಲ ಹೋಗ್ತಾ ಇದೀರಿ. ನಮ್ಮದಂಗೆ ನೋಡಿ ಗೈಸ್, ಯಾರ ಹತ್ರ ಕೇಳ್ಕೊಂಬಂದ ಅಷ್ಟೇ, ಪಾಪ ಅವ್ರು ಕೊಟ್ಟಿಲ್ಲ. ಹುಡ್ಗಂಗೆ ಯಾವಾಗ ಕಷ್ಟ ಆಗ್ತೈತೆ. ಊಟ ಮಾಡಿರೋ 50 ರೂಪೀಸ್ ಆಗುತ್ತೆ ಅಂತ ಕೇಳಿದೆ. ಅವ್ರು ಹಿಡ್ಕೊಂಡು ನಾವೇ ಊಟ ಕಾಸಿದ್ರೆ ತಿನ್ನೋಗುತ್ತೆ ಏನೋ ಒಂದು ಮತ್ತೋಗ್ಬಿಟ್ಟೆ. ಹಾಗೆ ಮಾಡ್ತೀನಿ 50 ರೂಪೀಸ್ ತಾನೆ. ಸೊ ಅವ್ರ ಹತ್ರ ದುಡ್ಡಿದ್ದಿಲ್ಲ, ರಿಕ್ವೆಸ್ಟ್ ಮಾಡಿ ಬೇಡ್ಕೊಂಡೆ. ಸೊ ಫೈನಲಿ ಅವರು ಹಿಂದೆ ಮುಂದೆ ನೋಡಿದಿರ ಅಮೌಂಟ್ ಹಾಕಿದ್ರು. ಆಮೇಲೆ ಅವ್ರಿಗೂ ರಿಟರ್ನ್ ಹಾಕ್ಬಿಟ್ಟೆ ಅಮೌಂಟು. ಆಮೇಲೆ ಅವರು ಫ್ರೆಂಡ್ ಅವ್ರನ್ನ ಕೇಳಿ ಹಿಂದೆ ಮುಂದೆ ನೋಡಿ ಏನು ಹಾಕ್ಲೇಬೇಡ ಅಂತ ಯೋಚನೆ ಮಾಡಿ ಫೈನಲಾಗಿ ಅಮೌಂಟ್ ಹಾಕಿದ್ರು. ಗೈಸ್ ಇವಣ್ಣ ಹಾಕೋರು ನಾವು ಥ್ಯಾಂಕ್ಸ್ ಅಣ್ಣ. ನನ್ನ ಡೇಟ್ ನಾನು ಕಂಪ್ಲೀಟ್ ಮಾಡಿದೆ. ಒಂದು ಕಂಪ್ಲೀಟ್ ಆಯಿತು. ಎಲ್ಲ ಏನಂತ ಹೇಳಿ ಹಾಕ್ಸ್ಕೊಂಡೆ ಅವ್ರ ಹತ್ರ. ಅಣ್ಣ ಊಟ ಮಾಡಿಲ್ಲ, 50 ರೂಪೀಸ್ ಇದ್ರೆ ಕೊಡ್ತೀರಾ ಅಂದೆ. ಅಣ್ಣ ನಮ್ಮ ಹತ್ರನೇ ಕಾಸಿಲ್ಲ ಅಣ್ಣ ಅಂದೆ. ಪ್ಲೀಸ್ ನೋಡಿ ಅಣ್ಣ ಅಂದೆ. ಹೌದಾ ಸರಿ ಅಂತ ಹಾಕೋದು. ಮತ್ತು ಇವಾಗ ರಿಟರ್ನ್ ಮತ್ತೆ ರಿಟರ್ನ್ ಹಾಕ್ಬಿಟ್ಟೆ ಗೈಸ್. ಮತ್ತೆ ಅಮೌಂಟ್ ರಿಟರ್ನ್ ಹಾಕ್ಬಿಟ್ಟೆ. ಏನು ಆಯಿತಾ? ಮೈಕ್ ಚಾರ್ಜ್ ಇಲ್ಲ, ಮೈಕಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್. ಬಾ ನೆಕ್ಸ್ಟ್ ಬಾ. ಫೈನಲಿ ನಾನು ಡೇರ್ ಒಂದು ಕಂಪ್ಲೀಟ್ ಮಾಡಿದೆ. ಏನು 9 ಐತೆ. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟು ಕೊಡ್ತೀನಿ ಗೈಸ್. ಇವರಿಬ್ರು ಪಾರ್ಟ್ನರು, ನಾನೊಬ್ಬ ಸಿಂಗಲು. ನನ್ನ ಹಣೆ ಬರೋಣ ಇಷ್ಟು ಅನ್ಸುತ್ತೆ. ನಾನು ಇಲ್ಲೂ ಸಿಂಗಲು, ಲೈಫಲ್ಲೂ ಸಿಂಗಲು, ಅಂದರೂ ಹ್ಯಾಂಡ್ಲ್ ಮಾಡ್ತೀನಿ. ಹೆಂಗೆ ಏನು ನ್ಯಾಯ ಇದೆ? ಏನು ಪಾರ್ಟ್ನರು? ಅದ ಡೇರ್ ನೀನು ಕೊಡ್ತೀಯ, ನಾನೇನು ಹೇಳಕ್ಕೆ ಕೊಡ್ತೀನಿ. ಇನ್ನೇನು ಐಡಿಯಾ ಕೊಡೋಂಗಿಲ್ಲ ಗೈಸ್. ಇನ್ನೇನು ಐಡಿಯಾ ಕೊಡೋಂಗಿಲ್ಲ. ಅಷ್ಟು ಟೈಮ್ ಹೋಗ್ಬಿಟ್ಟು 50 ರೂಪಾಯಿ ಕೇಳಿದ್ದು ನಾವು ಬೇರೆಯವ್ರ ಹತ್ರ. ಗೈಸ್ ನಾಳೆ ಮಾಡ್ತೀನಿ ಗೈಸ್. ನಾನು ಸೋಲಲ್ಲ. ಹಾಂ ಗೈಸ್ ನಡಗ್ಬಿಟ್ಟು ಒಂದು ಸೆಕೆಂಡ್ ನಾನು ಇವಾಗ ಸರ್ಕಲಿಗೆ ಬರ್ಬೇಕು ನಿಮ್ಮ ಮಂಡಿ ಹತ್ರ. ಗೈಸ್ ಇವಾಗ ಇವ್ನಿಗೆ ಕೊಟ್ಟಿರೋ ಡೇರ್ ಏನಂದರೆ
ಒಂದು ಸೀರೆ ತೊಗೊಂಡು ಉಡ್ಕೊಂಡು ಒಂದು ಕೆಲಸ ಮಾಡ್ತಾನಲ್ಲ ಅಲ್ಲಿಗೆ ಬಂದ್ಬಿಟ್ಟು ಒಂದೆರಡು 2 ಮಿನಿಟ್ಸ್ ಸಾಕು, ಟೈಮರ್ ಹಾಕ್ತೀನಿ, 2 ಮಿನಿಟ್ಸ್ ಇಟ್ಬಿಟ್ಟು ಕಸ್ಟಮರ್ ಹತ್ರ ಬಿಸ್ನೆಸ್ ಮಾಡಿ ಹೋಗ್ಬಿಡ್ಬೇಕು. ಇದೆಲ್ಲ ಇಲ್ಲ, ನೀವೇನೇ ಸೀರೆ ಉಟ್ಕೋಬೇಕು ಅಂತ ಇವಾಗ ಹೇಳಿ, ಸೀರೆ ಉಡ್ಕೊಂಡು ಒಳಗಡೆ ಇದ್ರೆ ಏನ್ ಚಂದ, ಆಚೆ ಬಂದ್ರೆ ತಾನೇ ಅದು ಒಂದು ಒಳ್ಳೆ ಕಳೆ ಹೆಣ್ಮಕ್ಳಿಗೆ ಲಕ್ಷಣ. ಹೆಣ್ಮಕ್ಳಿಗೆ ಓಕೆನಾ ಡೇರ್? ಓಕೆನಾ? ಸೀರೆ ಉಟ್ಕೊಂತೀನಿ ಆಚೆ ಕಡೆ ಎಲ್ಲ. ಬಸ್ ಸ್ಟಾಪ್ ಸಂಭ್ರಮ್ ಸೀರೆ ಉಟ್ಕೊಂಡು ಸಬ್ಸ್ಕ್ರೈಬ್ ಬ್ರೋ. ಅದೇ ಸೀರೆ ಉಟ್ಕೊಂಡು ನಮ್ಮ ಬಸ್ ಸ್ಟಾಪ್ ಗಂಟ ನಡ್ಕೊಂಡ್ ಬರ್ತೀನಿ ಅಂದೆ. ಇವ್ರು ನೋಡಿದ್ರೆ ಇಲ್ಲ ಬಸ್ ಸ್ಟಾಪ್ ಅದ ರಿವೀಲ್ ಮಾಡಬೇಕು ಫೇಸ್ ರಿವೀಲ್ ಅಂತಾರೆ. ಸೊ ನಂಗೆ ಅದು ಆಗ್ತಿಲ್ಲ ಗೈಸ್. ಐ ವಿಲ್ ಟ್ರೈ ಬನ್ರಿ. ಅಲ್ಲ ಡೇರ್ ಅವಂದು ನೀನೇನು ಸೆಂಟ್ರಲ್ ಆಡಿಸ್ತಾ ಇದೆಯಾ? ಇಲ್ಲ, ನಾನೇ ಹೇಳಿದ್ ರೀಲ್ಸ್ ಅಂತ ಕೇಳಿದೆ ಅಷ್ಟೇ. ಅಲ್ಲ ಅವ್ನಿಗೇನು 5 ನಿಮಿಷ ರೀಲ್ಸ್ ಮಾಮ ಅಷ್ಟೇ. 5 ನಿಮಿಷ ರೀಲ್ಸಾ? ಅದೆಷ್ಟು ಆಯ್ತಪ್ಪ, ರೀಲ್ಸ್ ಎಷ್ಟೊತ್ತು ಬರ್ತೋ ಅಷ್ಟೊತ್ತಿಗೆ ಯಾವ್ದಾರು ಉಳ್ಕೋತೀನಿ ಎಲ್ಲರೂ. ಸರಿ ಗುರು ಆಯಿತು. ಆಮೇಲೆ ಮಚಾ ಆಯ್ತಪ್ಪ, ನಾನು ಬಸ್ ಸ್ಟಾಪ್ ಗಂಟ ನಡ್ಕೊಂಡು ಬರ್ತೀನಿ. ಅಲ್ಲಿಂದ ರೂಮಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ರೀಲ್ಸ್ ಬೇಡ ಕಣೋ, ರೀಲ್ಸ್ ಮಾಡೋ, ಏನಾಗುತ್ತೋ ಕಣೋ ಮಾಡೋ. ಐಸ್ ಕ್ರೀಮ್ ಬೇಕಂತೆ, ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ರೆ ಡೇರ್ ಕಮ್ಮಿ ಮಾಡ್ತಾರೆ. 5 ರೂಪಾಯಿ ಯೋಗ್ಯತೆ ಇಲ್ಲ ನಿಂಗೆ. ಅಲ್ಲ ಆಯ್ತಪ್ಪ, ನನಗೆ ಯೋಗ್ಯತೆ ಇಲ್ವಾ? ನನಗೆ ಮರ್ಯಾದೆ ಇಲ್ವಾ? 50 ರೂಪಾಯಿ ಕೇಳ್ತಾ ಕಂಡವ್ರ ಹತ್ರ. ಅಪ್ಪ ರಿಟರ್ನ್ ಹಾಕ್ಬಿಟ್ಟೆ ಯಾರಿಗೊತ್ತು, ನಮ್ಮ ಹತ್ರ ಮುಂದೆ ಇವಾಗಲೇ ತೋರಿಸ್ತೀನಿ ಬೇಕಿದ್ರೆ. ಇಲ್ಲ ಅಲ್ಲೇ ಇವಾಗ ಐಸ್ ಕ್ರೀಮ್ ಅಣ್ಣ ಕಾಸು ಅವ್ರಿಗೆ ಕೊಡ್ತಾರೆ. 50 ರೂಪಾಯಿ ಐಸ್ ಕ್ರೀಮೇ ತೊಗೊಳ್ಳಿ. ಟೈಮ್ ಬರುತ್ತೆ, ನಾವು ಏನು ಇನ್ನೂ ಡೇಟ್ ಸ್ಟಾರ್ಟ್ ಆಗಿಲ್ಲ ನಿಮ್ದು ಇನ್ನೂ ಡೇಟ್ ಕಂಪ್ಲೀಟ್ ಆಗಿಲ್ಲ. ಇನ್ನು ಆ ಡೇಟ್ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ನಿಮ್ಮದು. ಸರಿ ಬನ್ರಿ, ರೂಮ್ ಹತ್ರ ಬಂದಿದ್ದೀರಿ. ನಾನು ಸಿದ್ಧ ಮತ್ತು ಜೀವನು ಐಸ್ ಕ್ರೀಮ್ ತಿನ್ನಕಂಡೆ ತಿಂದ್ಬಿಟ್ಟು ನೆಕ್ಸ್ಟ್ ಇನ್ನೂ ಭಯಂಕರ ಐತೆ ನೆಕ್ಸ್ಟ್ ಪ್ಲ್ಯಾನು. ಐಸ್ ನಾನು ಬಿಡಲ್ಲ ಇವ್ರಿಗೆ ಇನ್ನೂ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಸ್ವಲ್ಪ ನೈಸ್ ಮಾಡಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕು. ನಾನು ಸೀರೆ ಉಡ್ಸಕ್ಕೆ ಬರಲ್ಲ. ಯಾರು ಉಡಿಸ್ತೀರಾ ಸೀರೆ? ಉಡಿಸ್ತೀಯಾ? ಸೊ ಸೀರೆ ಜೀವನ ಉಡಿಸ್ತಾನಂತೆ. ಗಾಯ್ಸ್ ನೋಡಿ ಗಾಯ್ಸ್, ಇವನು ನಮ್ಮ ತಂಗಿ ನೋಡ್ಬಿಟ್ರೆ ನಮ್ಮ ಅಕ್ಕ ನಮ್ಮ ನನಗೆ ಅಲ್ಲಿ ತಲೆ ಓಡ್ತಿದ್ದೆ. ವಾರೆ 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 ಸಿಂಗಾರಿ ನಾನು ನೀರೆಯು ನಾನು ನಾರಿ 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 ಪಟ್ಟ ನಂದನೆ ಇನ್ನು. ಫೈನಲಿ ನಾನು ರೆಡಿ ಆದೆ. ನಾನು ಮುಂದೆ ಹೋಗು, ಮುಂದೆ ಬರ್ತೀನಿ. ನಾನು ಸಿದ್ಧ. ಕೈ ಹಿಡ್ಕೊ ಹಂಗೇನು ಕಾಣಿಸ್ತಿಲ್ಲ. ಬಂದ್ರು ಹೋಗು ಬಂದೆ. ಏನು ಒಬ್ಬನೇ ಹೋಗ್ಲಾ? ನಾನು ಬನ್ರಿ ಗಾಯ್ಸ್. ಆಚ ಕಡೆ ಯಾರು ಕುಂತವ್ರಂತೆ. ಪ್ಲೀಸ್ ಕಣ್ರು, ಕ್ಯಾನ್ಸಲ್ ಮಾಡ್ರು. ಅಲ್ಲ ನೀನು ಬಾರ ನನ್ನ ಜೊತೆ ಪಕ್ಕದಲ್ಲಿ ಬಂದ್ರು ಸಾಕು. ನಾನೇ ವಿಡಿಯೋ ಮಾಡ್ಕೊತೀನಿ. ನೀನೇ ಬರೋ, ನೀನೇ ನಂಗೆ ಹುಡುಕೋಣ. ಬರ ಮಚ್ಚ, ನಾನು ಮುಂದೆ ಹೋಗ್ತಿರ್ತೀನಿ. ಇಲ್ಲ ಹೆಗ್ಲ ಮೇಲೆ ಕೈ ಬೇಕು. ಯಾವುದೋ ಹುಡುಗಿ ಜೊತೆ ನಾನು ಸಿದ್ಧ ಆಚೆ ಕಡೆ ಹೋಗ್ತಾ ಇದ್ದೀರಿ. ಬಸ್ ಸ್ಟಾಪ್ ಹತ್ರ ಹೋಗಿ ವಾಪಸ್ ಬರ್ತೀರಿ ಅಷ್ಟೇ. ನಾನು ಆಂಟಿ ಯಾರೋ ಬೈತವ್ರು ನಂಗೆ. ಮಚ್ಚ ಬಸ್ ಸ್ಟಾಪ್ ಆಗ್ತಿಲ್ಲ ಕಣ ಓಡಿ. ಮಚ್ಚ ಓಡೋಗ್ಬೇಡ, ಓಡೋಗಿಲ್ಲ ಯಾರೋ ಬಾ ಅಲ್ಲಿ. ಅಮ್ಮ ಎಂತ ಡೇರ್ ಹಿಡಿದು ಗೈಸ್. ಅವರೆಲ್ಲ ನೋಡ್ಕೊಂಡು ಡೇರ್ ಮಾಡ್ತಾವನೆ. ಮಚ್ಚ ಸೀರೆ ಉದುರ್ತೈತೋ, ಉದುರ್ತೈತೆ ಸೀರೆ. ಸರಿ ಬಾ ಆಯ್ತು ಬಾ ಎಲ್ರು ನೋಡ್ತಾರಪ್ಪ ಅಂದ್ರೆ ಬಂದ್ರೆ ಇರ್ರಿ. ಫಸ್ಟ್ ರೆಡಿಯೋ ಬೇಗ ಕರ್ಕೊಂಡೋಗಿ ಹಂಗೇನು ಕಾಣಿಸ್ತೀರ. ಸೊ ಗೈಸ್ ಫೈನಲಿ ಸೀರೆ ಉಟ್ಕೊಂಡು ನಾನು ಡೇರ್ ಕಂಪ್ಲೀಟ್ ಮಾಡಿದೆ. 2 ಡೇರ್ ಆಯಿತು.
ಮೂರನೇದೇನೋ ಮೂರನೇದು. ಸೊ ಮೂರನೇದು ಗೈಸ್ ಆಚ ಕಡೆ ಎಲ್ಲರೂ ನೋಡ್ಬಿಟ್ರು ಶೇಪ್ ಹೊಟ್ಟೋಗೋಯ್ತು ನಮಗಂತೂ. ಸೊ ಪರವಾಗಿಲ್ಲ ಮಾಡೇ ಮಾಡ್ತೀನಿ ನಾನು. ಮೂರನೇ ಡೇರು ಏನು ಹೇಳು? ಏನು ಅರ್ಧ ಮೀಸೆ ಹಿಂಗೆಲ್ಲ ಬಳಸ್ಕೊಂಡ್ಬಿಡು. ಮಿಸ್ ಸ್ವಲ್ಪ ಓವರ್ ಆಯ್ತು ಮೀಸ ಬಳಸ್ಕೊಬೇಕು. ಮಾಷಾ ಸುಮ್ಮನಿರಲ್ಲಿ ಇಲ್ಲ ಮಾಡ್ಬೇಕಂದ್ರೆ ಮಾಡಿಲ್ಲ ಅಂದ್ರೆ ಕ್ವಿಟ್ ಮಾಡು. ಒಂದ್ ಕ್ವಿಟ್ ಆಯ್ತು ಅನ್ಕೊಂಡು ಹತ್ರ ಎರಡು ಮಾಡಿದ್ಯಾ? ಮಷಾ ಮೀಸ ಬಳಸ್ಬೇಕು ನಾವು. ಮತ್ತೆ ಬರುತ್ತೆ ವಿಡಿಯೋ ಮತ್ತೆ ಬರಲ್ಲ. ಜಲ್ದಿ ಮಾಡ್ತಾವನೆ ಫುಲ್ ಇಲ್ಲ ಅರ್ಧ ತಾನೆ ಅರ್ಧ ತೆಗ್ಬಿಟ್ಟು ಆಮೇಲೆ ಬೇಕಿದ್ರು ಆಮೇಲೆ ಬಂದ್ಮೇಲೆ ಅರ್ಧ ಮೀಸೆ ತಕೊಂಡ್ ಓಡಾಡ್ಬೇಕು. ಸುಮ್ಮನೆ ತಕೊಂಡಿರೋದಲ್ಲ. ಆಮೇಲೆ ಅಲ್ಲಿ ಶೇವಿಂಗ್ ಹಂಗೆ ಬರ್ತಾನೆ ಅಲ್ಲಿ ಗಂಟೆ ಹಂಗೆಪ್ಪ. ಅಲ್ಲಿ ಶೇವಿಂಗ್ ಅಲ್ಲಿ ಫುಲ್ ಮೀಸೆ ಇದು ನಾನೇ ತೆಗ್ತೀನಿ ಬೈಲಿ. ಗಡ್ಡ ನೋಡ್ದ ಮೀಸೆ ನೋಡ್ದ. ಇಲ್ಲ ಗಡ್ಡ ಗಡ್ಡ ಏನಿದೆ ಅದು ಬಂದೇ ಇಲ್ಲ ಗಡ್ಡ ಅಲ್ಲಿ. ಸುದಿಯೇನ ನಿಂದೆ ಕಂಪ್ಲೀಟ್ ಮಾಡ್ತಾ ಇದ್ದಿ ಮಗ್ಗಿರ ಕೂದಲೇ ಬರ್ಸ್ಬಾರ್ದೆ ಮೀಸೆನೇ ಅಲ್ಲ. ಹೇಳಿರೋದ್ರ ಚಾಲೆಂಜ್ ಸರಿ ಓಕೆ ಗೈಸ್ ನೋಡ್ರಿ. ಸರಿ ಆಗೈತು ಉಂಟು. ಗಡ್ಡೆ ಏನಕ್ಕೆ ಬರೀ ಮೀಸಲ್ಲ ಗಡ್ಡ ಸರಿ ತೆಗಿಯೋ. ಕಂಪ್ಲೀಟ್ ಮಾಡಿದ್ದೀನಿ 3 ಅಷ್ಟೇ ಸಾಕು. ಸ್ವಲ್ಪ ನಾನಂತೂ ಬಿಡಲ್ಲ ಗೈಸ್. ಇವರು ನಡಿ ಕಟಿಂಗ್ ಶಾಪ್ ಹತ್ರ ನಡಿ ಫಸ್ಟು. ಹೆಂಗವನೇ ನೋಡಿ ಫ್ರೆಂಡ್ಸ್ ರಾಜ್ಕುಮಾರ್. ಬಿಡಲ್ಲ ಅವನು ಮಾತ್ರ. ಏನು ಅನಿಸ್ತಿದೆ ಹುಡ್ಗ ಪಾಪ ಏನೋ ಅನ್ಕೊಂಡ್ಬಿಟ್ಟಿದ್ದ. ನಾನು ನೋಡಿದ್ರೆ ಸೈಕಾಗಿರೋದು ಕೊಡ್ತಿದ್ದೀನಿ. ಆದರೂ ಧೈರ್ಯ ಮಾಡೋನು ಹುಡ್ಗ. ಇವಾಗ ಇನ್ನೊಂದು ಸೈಕಾಗಿರೋ ಡೇರ್ ಹೇಳ್ತೀನಿ, ಅದನ್ನ ಮಾಡಬೇಕು. ಕೈ ಇತ್ತು ಬಿಡಲ್ಲ ಬರೀ ಗೊತ್ತಾಗೋದಿಲ್ಲ ಕಣ. ಎಲ್ಲ ಹೆಂಗಿದೆ ನೀನು ಶಂಟ ಇದ್ದಂಗಿದೆ. ಫೈನಲಿ ನಾನು ಕಟಿಂಗ್ ಶಾಪಿಗೆ ಬಂದು ಮೀಸೆ ಎಲ್ಲ ತೆಗಿಸ್ತಾ ಇದ್ದೆ. ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ. ಇವ್ರಿಬ್ಬರನ್ನೂ ಬಿಡಲ್ಲ ನಾನು ಐಡಿಯಾ ಗೊತ್ತಿಲ್ಲ ಅಂದ್ರೆ ಅಷ್ಟೇ ನನಗೆ ಅಂತ ಅವಾಗಿಂದ ನಾನೇ ಐಡಿಯಾ ಮಾಡಿದ್ದು. ಸೀರೆ ನಾನೇ ಐಡಿಯಾ ಮಾಡಿದ್ದು, ಮೀಸೆ ನಾನೇ ಐಡಿಯಾ ಮಾಡಿದ್ದು. ಮೀಸದ್ ಇವನು ಐಡಿಯಾ ಕೊಟ್ಟಿದ್ದು. ಆ ಟ್ರಿಮ್ಮಿಂಗ್ ಮಿಷಿನ್ ನೋಡ್ಬಿಟ್ಟು ಇವನೇ ಐಡಿಯಾ ಕೊಟ್ಟಿದ್ದು. ಬಿಡಲ್ಲ ಇವ್ರಿಬ್ಬರನ್ನೂ ಬಿಡಲ್ಲ. ನಾನು ರಿವೆಂಜ್ ತಗೊಂತೀನಿ ಗೈಸ್. ಜ್ಯೂಸ್ ಕುಡಿ ಜ್ಯೂಸ್ ತರಕ ಸಮೀರ್ ಮರ್ಯಾದೆಲ್ಲ ತೆಗಿತಾವೆ ನೋಡಿ. ಯೋಚನೆ ಮಾಡ್ತಾವ್ರೆ ನೆಕ್ಸ್ಟ್ ಡೇರ್ಗೆ ಏನು ಅಂತ. ಅವ್ರು 4 ಜನನು ಒಂದೇ. ಏನು 20 ಮೆಣಸಿನ್ಕಾಯಿ ತಿನ್ಬೇಕಂತೆ ನಾನ್ ಸ್ಟಾಪಲ್ಲಿ. ಅದು ನೀರು ಕುಡಿಯಂಗಿಲ್ಲ ಅಂತ. ಬಿಟ್ಟು ತಿನ್ನೋದಲ್ಲ ತಿನ್ಬೇಕು ಅಂತ. ಅದೇ ನಾನ್ ಸ್ಟಾಪಲ್ಲೇ ತಿನ್ಬೇಕಂತ. 1 ಅವರ್ ಏನೋ ಮಾತಾಡ್ತಿರಲ್ಲ ಮಚ್ಚ. ಕರೆಕ್ಟ್ ಆಗಿರೋ 15 ನಿಮಿಷ ಕರೆಕ್ಟ್ ಆಗಿರೋ ಡೇರ್ ಕೊಡ್ರು. ಇವೆಲ್ಲ ಏನು ಹೇಳ್ರಿ ಮಾಡ ಏನು ಹೇಳ ಅಲ್ಲ ಏನು ಹೇಳೋ ನೀನು ಹೇಳ್ಬೇಕದು. ನಾವು ಮೆಣಸಿನ್ಕಾಯಿ ತಿನ್ನೋ 10 ನಿಮಿಷ ಆಮೇಲೆ ನೀರು ಕೊಡಿ. ಮಚ್ಚ ನೀ ಮುಟ್ಕೊಂಡು ಹೇಳ್ಬಿಡು 20 ಮೆಣಸಿನ್ಕಾಯಿ ತಿನ್ನಕ್ಕಾಗುತ್ತಾ ಅಂತ. ಅಲ್ಲ ಮಾಡೋ ಥರ ಹೇಳ್ಬೇಕು ನೀನು. ಮಾಡೋ ಥರನೇ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡು, ಬಿಟ್ ಮಾಡ್ಬೋದು. ಅವನೇನು ಸರಿ ಅವನೇನು ಹೇಳ್ತಾವನು 10 10 ಸರಿ ಬನ್ನಿ. ಇವ್ನ್ಯಾವನ ಸೆಡೆ ನನ್ನ ಮಗ. ಬರೋ ತುಪ್ಪ ಅಲ್ಲ 10 ಮೆಣಸಿನ್ಕಾಯಿ ತಿನ್ಬೇಕಂತೆ. ನೋಡೋಣ ಬಂದರೆ ಟೆನ್ಷನ್ ಆಗ್ತೈತೆ. ನನಗಂತೂ ಹೆವಿ ಟೆನ್ಷನ್ ಆಗ್ತೈತೆ. 10 ಮೆಣಸಿನ್ಕಾಯಿ 10 ನಿಮಿಷ ನೀರು ಕುಡಿಯಂಗಿಲ್ಲ ಅಂತೆ. ಏನ್ರು ಹುಡುಗ ಈ ತರ ಮಾಡಿದ್ರೆ ಡೇರ್ ಕೊಡಕ್ ಆಯ್ತದೆ. ಮಾಡ್ತೀನಿ ಅಂತಾರೆ. 500 ರೂಪಾಯಿಗೋಸ್ಕರ ನನ್ನ ಕೈದಿದ್ರದು. ಮೆಣಸಿನ್ಕಾಯಿ ಹುಡ್ಕಕ್ಕೆ ಬಂದಿದ್ದೀರಿ.
ಓಯ್ ಸರಿಯಾಗಿ ಅವಲ್ಲ ಇಲ್ಲೇ ಇರೋ ನಾನೇ ಹುಡುಕ್ತೀನಿ ನಾನು ಬೇಡ ಕಾರ ಇರೋ ನಾನೇ ಆಯ್ತೀನಿ ಇರೋ ನೀನ್ ಯಾಕೆ ನಾವು ಆಯ್ತಿರ ನೀವು ಇಲ್ಲ ಚಿಕ್ಕದೇ ಆರಿಸ್ತೀರಿ ಮಚ್ಚ ಮಚ್ಚ ಏನ್ರೋ ಲೋ ಬೇಡ ಕಣ್ರು ಸರಿ ತಗೊಂಡ ಅವನು ಮಚ್ಚ ಬೇಡ ಕಣ್ರು ತಿನ್ನಕ್ಕಾಗಲ್ರು ಲೋ ಅರ್ಥ ಮಾಡ್ಕೊಳ್ರು ಲೋ ಸಾಯಿಸ್ತೀರ ಕಣ ನನ್ನ ಲೋ ಡೇರ್ ಒಪ್ಕೊಂಡಿದ್ದೆ ತಪ್ಪೈತೇನ್ರು ಫೈನಲಿ ಮೆಣಸಿನ್ಕಾಯಿ ತಗೊಂಡು ನಾನೊಂದು ಬಾಳೆಹಣ್ಣು ತಗೊಂಡಿದ್ದೀನಿ ಯಾಕಂದರೆ ನನಗೆ ಗೊತ್ತು ನಾನು ಇವತ್ತು ನನ್ನ ಕತೆ ಮುಗೀತು ಅಂತ. ಬಾಳೆಹಣ್ಣು ತಿನ್ನಂಗಿಲ್ಲ ನೀವೇನ್ ಹೇಳಿದ್ದು ನೀರ್ ಕುಡಿಯಲ್ಲ ಅಂತ ಅದೇನ್ ತಿನ್ನಂಗಾಗುತ್ತೆ ಬಾಳೆಹಣ್ಣು ತಿನ್ನಂಗಿಲ್ಲ ಇಲ್ಲ ಅಂದ್ರೆ ಡೇರೆ ಕ್ಯಾನ್ಸಲ್ ಮಾಡ್ತೀನಿ ನೀವು ಮೊದ್ಲೇ ಹೇಳ್ಬೇಕಾಗಿತ್ತು. ಏನಿದು ಏನಾಗಲ್ಲ ಬಿಡ ಅದು ತಿನ್ನ ಅದು ತುಚ್ಕೊಂಡು ತಿನ್ನಂಗಿಲ್ಲ ಕರೆಕ್ಟಾಗಿ ಮಾಡಿ ನೀನು ಅಷ್ಟೇ ನಾನು ಒರಿಜಿನಲ್ ನೋಡ್ಕೊಡ್ತೀನಿ ತಿಂತವ್ನು ಅದಾದ್ಮೇಲೆ 10 ನಿಮಿಷ ಕೊಂಡು ಆಯ್ತು ಟೊಮೆಟೊ ಕೊಡ್ತಾರೆ ಪಾಪ ಅವನೇ ತಗೊಂಡ ಬಾಳೆಹಣ್ಣು ಬೇಡ ಅಂತಿದ್ದೆ ಬಾಳೆಹಣ್ಣು ತಿನ್ಲೇಬೇಕು ತಿನ್ನಿ ಬಾಳೆ ಹೊಡಿತೀನಿ ತಿನ್ಬಿಡ ನಾನೇನ ಗೊತ್ತಾ ಹೇಳಿದ್ದು 15 ಬಾಳೆಹಣ್ಣು ತಿನ್ನಕ್ಕಂತ ಹೇಳಿದ್ರಿ ಆಮೇಲೆ ಕಾಸು ಖರ್ಚು ಮಾಡಂಗಿಲ್ಲ ಅಂದ್ರೆ ಹತ್ತು ದಿನ ಕಳ ಹೆಂಗಿದೆ ಗೈಸ್ ಹೆಂಗಿದೆ ಚುಮ್ಮ ರಿಯಾಕ್ಷನ್ ನೋಡ್ರಿ ಕಣ್ಣಲ್ಲಿ ನೀರು ಜಲಪಾತ ಬರುತ್ತಿದೆ ಗೋತಿ ನುಂಗ್ಬಿಡ ಇನ್ನೇನಾಗಲ್ಲ ಹಾಗೆ ಹಂಗ್ ನಾನು ಏನ್ ಕೊಟ್ಟಿರೋನು ಫುಲ್ಲು ತಲೆ ಕೆಸ್ಕೊಂಡ್ಬಿಟ್ಟವನೆ ಅವನಿಗೆಲ್ಲ 500 ರೂಪಾಯಿ ಹೋಗುತ್ತೆ ಅಂತ ಇವನ್ ಚಿಂತೆ ಇವನ್ ನಂದೆಲ್ಲ 500 ರೂಪಾಯಿ ಹೋಗುತ್ತೆ ಅಂತ ಅವ್ರಿಗೆ ಚಿಂತೆ ಇಬ್ಬರಿಗೂ ಒಂದು ಚಿಂತೆ ಇಬ್ರು ಮಾತಾಡ್ಕೊಂಡು 200 ನೀನ್ 200 ಕಡೀಲಿ ನೀನ್ 200 ಅಂತ 255 ಮಾಡ್ಕೊಂಬಿಟ್ಟು ಮುಂದೆ ಮಾಡೋಣ ರೇಷನ್ ಒಂದು ರಿಯಾಕ್ಷನ್ ನೋಡಿ ಇನ್ನು ಹೋಗ್ಲತ್ತೀಯಾ ನಾನು ನೋಡು ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಅಲ್ಲ ಕಣ ಸೋತಂಗೆ ಸೋತಂಗೆ ದೇರ್ ಕ್ಯಾನ್ಸಲ್ ಏನಿಲ್ಲ ಸೋತಂಗ ಅದು ಇದು ಹೋದ್ರೆ ಇನ್ನೊಂದು 4 ಎಕ್ಸ್ಟ್ರಾ ಡೇರ್ ಮಾಡ್ಬೇಕು ಇದು ಸೋತ್ರೆ ಏನು ತೋರ್ಸು ಕೈ ತೋರ್ಸು ಇನ್ನೊಂದು ಐತೆ ಮಚ್ಚಿಕ್ಕ ಬಾಳೆಂತಿನ ಮೂಗೆಲ್ಲ ಎಲ್ಲ ನೋಡ್ತಾ ಇದ್ದಾರೆ ಫುಲ್ ಗೈಸ್ ಬಂತು ಹೋಗಿ ತೋರ್ಸಲ್ಲ ಅಲ್ಲಿ ಏನಾಗ್ತಿದೆ ಬ್ರೋ ಕಿತ್ಕೊಂತ ಇದ್ಯಾ ಕಣ್ಣು ತಲೆ ಕೆಂಪಾದ ಸರಿ ಕಿವಿ ಎಲ್ಲ ರೆಡ್ ಕೆಂಪಾಗೈತೆ ಗೈಸ್ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ 10 ಮೆಣಸಿನ್ಕಾಯಿ ಒಂದೇ ಸಲ ಹೆವಿ ಖಾರ ಕುತ್ಕೊಂತು ಅದಕ್ಕೆ ಜ್ಯೂಸ್ ಕುಡಿಯೋಕೆ ಬಂದಿದ್ದೀನಿ ಅಣ್ಣ ಒಂದು ಫ್ರೂಟ್ ಮಿಕ್ಸ್ ಕೊಡಿ ಹೆವಿ ಬೇರು ತಲೆ ಕೆಟ್ಟೋಯ್ತು ನಂಗಂತೂ ಬಾಯೆಲ್ಲ ಉರಿತೈತೆ ಗೈಸ್ ಗಾಡೀಲಿ ಫ್ಯೂಲ್ ಖಾಲಿ ಆಗೋಯ್ತು ಅದಕ್ಕೆ ಬೇರೆ ಗಾಡಿ ತಂದು ಥ್ರೋ ಮಾಡ್ಕೊಂಬಂದು ಫ್ಯೂಲ್ ಹಾಕ್ಸಕ್ಕಂತ ಬಂದಿದ್ದೀನಿ ಗೈಸ್ ಸಿದ್ದಾಮತ್ರ ವೀಡಿಯೋ ರೇಂಜ್ ಸೊ ರೂಮ್ ಹತ್ರ ಬಂದರೆ ಗೈಸ್ ಹೆವಿ ಟಾರ್ಚರ್ ಕೊಡ್ತಾವ್ನು ಮಾತ್ರ ನನಗಂತೂ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡ್ತಾವ್ನು ಮಾತ್ರ ಸೊ ನೆಕ್ಸ್ಟ್ ಡೇ ಏನು ಹೇಳು ನೆಕ್ಸ್ಟ್ ಡೇ ಹೇಳ್ತೀನಿ ಬಾಯ್ ಯೋಚನೆ ಮಾಡ್ತಾವನೆ ಗೈಸ್ ಡೇರು ನಾನೇ ಲಾಸ್ಟ್ ಮಾಡಿಬಿಟ್ಟೆ ಯಾಕಂದರೆ ಅರ್ಧತ್ತಲ್ಲೇ ಬೋಳ್ಸೋ ಅಂದ್ಬಿಟ್ಟ ಸೊ ಅದಕ್ಕೆ ಚಾಲೆಂಜ್ನ ಮಾಡೋಕ್ಕಾಗಿಲ್ಲ ಅಷ್ಟರಲ್ಲಿ ಬೇರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗುತ್ತೆ ಎಲ್ಲರೂ ಬಾಯ್ಸ್ ಎಲ್ಲ ಪಾಸ್ ಆಗಿಬಿಟ್ರು ಗೈಸ್ ಇವು ನೋಡಿ ಗೈಸ್ ಯಾರು ಬಂದವ್ರಂತ ಹಾಂ ಅಂದ್ಬಿಟ್ಟು ಏನಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತೀಯಾ ಅಲ್ಲ ಏನಕ್ಕೆ ಅಷ್ಟೊಂದು ಹಿಂಸೆ ಕೊಡ್ತಿದ್ಯಾ ನೀನು ಯಾರು ಎಲ್ಲ ನೀನು ಏನಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ ನೀನು ಏನಕ್ಕೆ ಯಾರು ಕೊಡಲ್ಲ ಕಣ ಹೋಗೋ ಇಲ್ಲ ಕೀ ಯಾಕೆ ನನ್ನ ಹತ್ರ ಒಂದು ಕೀ ಕೊಡು ಅಂತ ಕೇಳ್ತಾವನಲ್ಲ ಗಾಡಿಯಲ್ಲಿ ಬಿಟ್ಟು ತಪ್ಪು ಮಾಡ್ಬೇಕು ಏಯ್ ನಡೆಯೋ ಏನ್ ನಡೆಯೋ ಕೀ ಕೊಡಲ್ಲ ಡ್ಯಾನ್ಸ್ ಆಡೋದಕ್ಕೆ ಒಂದು ಒಂದು ಡ್ಯಾನ್ಸ್ ಆಡು ಏಯ್ ಮ್ಯೂಸಿಕ್ ಹಾಕು ಯಾವ ಸಾಂಗ್ ಬೇಕು ಯಾಕೆ ಅನ್ಬೇಕು ಇದು
ವಾರೇ ಗಣ್ಣೆ ವಾರೇ ಸಿಂಗಾರಿ ನಾನು ಡ್ಯಾನ್ಸ್ ಆಡೋ